ಈಗ ಇನ್ನೊಂದು ವಿಶೇಷ ಕಾರ್ಯಕ್ರಮ SSV TV ಇವರಿಂದ ಒಂದು ಆ್ಯಪ್ ಬಿಡುಗಡೆ ಇದೆ. ಆದ್ದರಿಂದ SSV TVಯ ನಿತಿನ್ ಕಟ್ಟಿಮನಿಯವರು ದಯವಿಟ್ಟು ಬಂದು ಆ ಆ್ಯಪ್ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋರಿಗೆ ಮತ್ತು ವೇದಿಕೆಯ ಕೆಳಗಡೆ ಕೂತಿರೋರಿಗೂ ಎಲ್ರಿಗೂ ಶುಭ ಸಂಜೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಒಂದು ಶುಭ ದಿನ. ಈ ಶುಭ ದಿನದ ಶುಭ ಸಂಜೆಯಲ್ಲಿ ಮತ್ತೊಂದು ಶುಭ ಕಾರ್ಯ ನಡೆಯಲಿದೆ. ಅದೇನಪ್ಪ ಅಂದರೆ ಸುಮಾರು 10 ತಿಂಗಳ ಹಿಂದೆ ಪ್ರಾರಂಭವಾಗಿರುವಂತಹ ಹೈದರಾಬಾದ್ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮಟ್ಟದ TV ಚಾನಲ್ ಎನಿಸ್ಕೊಂಡಿರುವಂತಹ SSV TV ಇವಾಗ ತನ್ನದೇ ಆದಂತಹ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಹೊಂದಿದೆ. ಎಲ್ಲರೂ ದೇಶದೆಲ್ಲೆಡೆ ಯಾವ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಕೂಡ SSV TVನ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು SSV TVಯ ಅಪ್ಲಿಕೇಶನ್ನ ಪೂಜ್ಯ ಅಪ್ಪಾಜಿಯವರು ಇವತ್ತಿನ ದಿನ ತಮ್ಮ ಶುಭ ಹಸ್ತದಿಂದ ಈ ಶುಭ ಗಳಿಗೆಯಲ್ಲಿ ಅವರು ಅನಾವರಣಗೊಳಿಸಬೇಕಾಗಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ SSV TVಯ ಮುಖ್ಯಸ್ಥರಾಗಿರುವಂತಹ ಶಂಕರ್ ಕೂಡ್ಲಾ ಅವರು ವೇದಿಕೆಯ ಮೇಲೆ ಬಂದ್ಬಿಟ್ಟು ಅಪ್ಪಾಜಿಯವರಿಗೆ ಸನ್ಮಾನ ಮಾಡುವ ಮೂಲಕ ಅವರಿಗೆ ಹುಟ್ಟು ಹಬ್ಬವನ್ನು ಹೇಳುವುದರ ಮೂಲಕ ನಮ್ಮ SSV TVಯ ಈ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಲಾಂಚ್ ಮಾಡಲಿದ್ದಾರೆ. SSV TV ಮನರಂಜನೆ, ಸುದ್ದಿ ಮತ್ತು ಸಾಮಾಜಿಕವಾಗಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದೆಲ್ಲೆಡೆ ನೀಡ್ತಾ ಬರ್ತಾ ಇದೆ ಸುಮಾರು 10 ತಿಂಗಳಿಂದ. ಇದೀಗಲೇ ಸ್ವಲ್ಪ ದಿನಗಳ ಹಿಂದೆಯೇ ಕೂಡ ಅಪ್ಪಾಜಿ ಅವರು ನಮ್ಮ SSV TVಯ 100 ದಿನದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದ ಸಂಚಾಲನ ಕೂಡ ಅವರೇ ಮಾಡಿದರು. ಅದೇ ರೀತಿ SSV TVಯ ಈ ನಮ್ಮ ಆಂಡ್ರಾಯ್ಡ್ ಅಪ್ಲಿಕೇಶನ್ ಕೂಡ ಅವರ ಈ ಶುಭ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಇದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಅಪ್ಪಾಜಿ ಅವರಿಗೆ 83ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ SSV TVಯ ತಂಡದ ಪರವಾಗಿ ಹಾಗೆ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. SSV TV ಅವರಿಗೆ ಧನ್ಯವಾದಗಳು.